ಸುಡುವ ಬಿಸಿಲಿನಲ್ಲಿ ಮೈಮರೆಯುತ್ತಿದೆ. ಚಿಕ್ಕಮಗಳೂರಿನಲ್ಲಿ ಏನಾಯ್ತು ನೋಡಿ ವಿಷಯ. ಬಿಸಿಲು ನಡುವೆ ಜನರಿಗೆ ಹಾವುಗಳ ಕಾಟ ಶುರುವಾಗಿದೆ. ದೇವರ ಕೋಣೆಯಲ್ಲಿ ದೈತ್ಯ ನಾಗರವೊಂದು ಹಾವು ಅಡಗಿ ಕೂತು ಕೆಲ ಕಾಲ ಗಾಬರಿ ಪಡಿಸಿತ್ತು. ನಿನ್ನೆ ಮಧ್ಯಾಹ್ನ ಮನೆಯೊಳಗೆ ಪ್ರವೇಶಿಸಿದ್ದ ನಾಗರ ಹಾವು ಕತ್ತಲಾಗುತ್ತಿದ್ದಂತೆಯೇ ಬುಸುಗುಡಲು ಶುರು ಮಾಡಿತ್ತು. ಇದರಿಂದ ಮನೆ ಮಂದಿ ಆತಂಕ ಕೂಡಗೊಂಡಿದ್ರು. ಕೂಡಲೇ ಉರಗ ತಜ್ಞ ಸ್ನೇಕ್ ರಿಜ್ವಾನ್ಗೆ ಕರೆ ಮಾಡಿ ಬರೋಬ್ಬರಿ 6 ಅಡಿ ಉದ್ದದ ಅವನ್ನ ರಕ್ಷಣೆ ಮಾಡಿ ಬೇರೆಡೆಗೆ ಬಿಟ್ಟು ಬಂದಿದ್ದಾರೆ. ಅಂದಹಾಗೆ ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ದೇವರಗುಡ್ಡದ ರವಿ ಅನ್ನೋರ ಮನೆಯಲ್ಲಿ ನಡೆದಿದೆ. ಬೇಸಿಗೆ ಕಾಲ ಶುರುವಾಗಿದೆ ರೀ, ಹುಷಾರಾಗಿರಿ. ಹೇಳಿ ಕೇಳಿ, ಇದು ಬೇಸಿಗೆ ಕಾಲ. ಉರಿ ಬಿಸಿಲಿನ ತಾಪಕ್ಕೆ ಎಲ್ಲರಿಗೂ ಬಾಯಿ ಆರುತ್ತೆ. ಇದರಿಂದ ಸರೀಸೃಪಗಳು ಹೊರತಾಗಿಲ್ಲ. ಬಿಸಿಲ ದಾಹ ತೀರಿಸಿಕೊಳ್ಳೋದಕ್ಕೆ ಅವು ತಂಪಾದ ಜಾಗವನ್ನ ಆರಿಸುತ್ತವೆ. ಅಂತೆಯೇ ನೀರಿರುವ ಜಾಗ, ನೆರಳು ನೀಡುವ ಮರ, ಕೊಟ್ಟಿಗೆ, ದೊಡ್ಡಿ, ಬಚ್ಚಲು ಮನೆಗಳಿಗೆ ಬಂದು ಸೇರ್ತವೆ. ಹೀಗಾಗಿ ಹಾವುಗಳ ಬಗ್ಗೆ ಜಾಗೃತೆಯಿಂದ ಇರೋದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ರಾಜ್ಯದಲ್ಲಿ ಭಯಂಕರ ಬಿಸಿಲು ಶುರುವಾಗಿದೆ. ಬಿಸಿಲಿನ ಈ ಪ್ರಭಾವ ಏಪ್ರಿಲ್ ಮೇ ವರೆಗೂ ಮುಂದುವರಿಯಲಿದೆ. ಹೀಗಾಗಿ ಆರೋಗ್ಯಕರವಾಗಿರುವಂತಹ ಜೊತೆಗೆ ಸುತ್ತಮುತ್ತ ಪ್ರಾಣಿ ಪಕ್ಷಿ ಹಾಗೂ ಸರೀಸೃಪಗಳ ಬಗ್ಗೆಯೂ ಎಚ್ಚರದಿಂದಿರಿ.